ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ಪ್ರತಿದಿನ ಭಗವದ್ಗೀತೆ ಬಗ್ಗೆ ಶ್ಲೋಕಗಳನ್ನ ಕೊಡೋಕ್ಕೆ ಆಗ್ತಿಲ್ಲ. ಕಾರಣ ಮೊದಲನೇದಾಗಿ ಹುಷಾರಿಲ್ಲ, ಕ್ಲೈಮೇಟಿಂದಾಗಿ ವಾಯ್ಸ್ ಎಲ್ಲ ಹೋಗಿತ್ತು. ಒಂದು 3-4 ಡೇಸ್ ತುಂಬ ಫೀವರ್ ಇತ್ತು, ಸೊ ಆಗಲಿಲ್ಲ. ಈಗ ನಿನ್ನೆ ತಾನೇ ಹೋಗಿ ಕ್ಲೀನಿಗೆ ಬಂದಿದ್ದೀನಿ. ಓಕೆ, ಇವತ್ತು ಸ್ವಲ್ಪ ಪರವಾಗಿಲ್ಲ, ಮಾತನಾಡಬಲ್ಲೆ, ನಾನು ಮಾತಾಡೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂಥೇಳಿ ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ಕೊಡಿ ಅಂತ ಕೇಳ್ತಿದ್ದಾರೆ ಪಾಪ ಕೆಲವೊಬ್ಬರು ವಯಸ್ಸಾದವರು ಕೇಳಿಸ್ಕೊತಿದ್ದಾರೆ. ನನಗೆ ತುಂಬ ಖುಷಿ. ನಮ್ಮ ವ್ಯೂವರ್ಸಲ್ಲಿ ಕೆಲವೊಬ್ಬರು ನೋಡ್ತಾ ಇದ್ದಾರೆ ಡೈಲಿ ಅಂತಂದಾಗ ನನಗೂ ಖುಷಿ. ಸೊ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ನಾನು ಡೈಲಿ ಕೊಡ್ತೀನಿ, ಸಾಧ್ಯವಾದಷ್ಟು ಡೈಲಿ ಕೊಡೋಕ್ಕೆ ಯೋಚನೆ ಮಾಡ್ತೀನಿ. ಬಟ್ ಮಧ್ಯದಲ್ಲಿ ಬ್ಯುಸಿ ಶೆಡ್ಯೂಲ್ ಇದ್ದಾಗ, ನಾನು ಎಲ್ಲನೋ ಹೊರಗೋದಾಗ, ಇಲ್ಲ ನನಗೆ ಈ ಥರ ಹುಷಾರಿಲ್ಲ ಅಂದಾಗ ನಾನು ಡೈಲಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನೆಕ್ಸ್ಟ್ ಡೇ ಅಲ್ಲ, ಮತ್ತು ನೆಕ್ಸ್ಟ್ ಡೇ ಅದು ಕಂಟಿನ್ಯೂಸ್ ಆಗಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಹೇಳೋದು ಎಲ್ಲರಿಗೂ ಕೂಡ, ನನ್ನ ಚಾನೆಲ್ನ ಕಂಟೆಂಟ್ ಮೈನ್ ಬಂದು ವಿನು ದೇಶಾನಿ ಲೈಫ್ ಸ್ಟೈಲ್ ಅಂತ. ನನ್ನ ಮತ್ತು ನನ್ನ ಮಗಳ ಲೈಫ್ ಸ್ಟೈಲ್ ಪೂರ್ತಿಯಾಗಿ ನಾನು ಕೊಡಬೇಕಾಗಿರೋದ್ರಿಂದ ನಾನು ಯಾವುದನ್ನೇ ಒಂದು ಕಂಟೆಂಟ್, ಒಂದು ಸಬ್ಜೆಕ್ಟ್ ಬಗ್ಗೆನೇ ನಾನು ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗಲ್ಲ. ಒನ್ಸ್ ನನ್ನ ಲೈಫ್ ಸ್ಟೈಲ್ ಕೊಟ್ಟಾಗ ಮತ್ತೊಂದು ಸಲ ನನ್ನ ಮಗಳು ಲೈಫ್ ಸ್ಟೈಲ್ ಕೊಡಬೇಕಾಗುತ್ತೆ, ಮತ್ತೊಂದು ಸಲ ಅವಳ ಸಬ್ಜೆಕ್ಟ್ಗಳ ಬಗ್ಗೆ ಕೊಡಬೇಕಾಗುತ್ತೆ, ಮತ್ತೊಂದು ಸಲ ಟ್ರಾವೆಲ್ಸ್ದು ಕೊಡಬೇಕಾಗುತ್ತೆ, ಮತ್ತೊಂದು ಸಲ ಫುಡ್ದು ಕೊಡಬೇಕಾಗುತ್ತೆ, ಮತ್ತೊಂದು ಸಲ ಟೆಂಪಲ್ದು ಕೊಡಬೇಕಾಗುತ್ತೆ. ಸೊ ಓಲ್ ನಮ್ಮ ಲೈಫ್ ಸ್ಟೈಲ್ ಆಗಿರೋದ್ರಿಂದ ನಾನು ಅಲ್ಲಿ ಕಂಟೆಂಟಲ್ಲಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಅದನ್ನು ತೋರಿಸಿರೋದ್ರಿಂದ, ನಾನು ಏನೇನು ತೋರಿಸ್ತೀನಿ ಅಂತ, ಸೊ ಎಲ್ಲವೂ ಕೂಡ ಅದರೊಳಗೆ ಅಳವಡಿಕೆ ಆಗಿರೋದ್ರಿಂದ ನಾನು ಎಲ್ಲವನ್ನೂ ತಲೆಯಲ್ಲಿ ಇಟ್ಕೊಂಡು ಒಂದು ಅದು ಕೊಟ್ಟಾಗ ಮತ್ತೊಂದು ಸಲ ಇದು ಕೊಡಬೇಕು, ಪೂರ್ತಿಯಾಗಿ ನಾವು ಕೊಡಬೇಕಾಗತ್ತೆ. ಯಾವುದನ್ನ ಒಂದ್ರ ಬಗ್ಗೆ ಮಾತ್ರ ಕೊಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ನಾನು ಒಂದು ಸಲ ಈ ಕಂಟೆಂಟ್ ಭಗವದ್ಗೀತೆಗೆ ಬಂದಾಗ ಮತ್ತೊಂದು ಸಲ ಫುಡ್ದು ಬರ್ಬೋದು, ಮತ್ತೊಂದು ಸಲ ನಾವು ಹೊರಗೋಗಿದ್ದು ಬರ್ಬೋದು, ಒಂದು ಹೋಟೆಲ್ದು ಬರ್ಬೋದು, ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಬರ್ತಾ ಇರುತ್ತೆ. ಆದ್ದರಿಂದ ನಾನು ಕಂಟಿನ್ಯೂಸ್ ಆಗಿ ಯಾವುದನ್ನು ಕೂಡ ಕೊಡೋಕ್ಕಾಗೋದಿಲ್ಲ. ಇದಿಷ್ಟು ವಿಷಯಗಳನ್ನ ಒಳಗೊಂಡಿರೋದ್ರಿಂದ, ನಮ್ಮ ಪೂರ್ತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಇರೋದ್ರಿಂದ, ಲೈಫ್ ಸ್ಟೈಲ್ ಎಲ್ಲನೂ ಸೇರಿಸಿ ನಾನು ಕಂಟೆಂಟ್ನ ಒಂದೊಂದು ದಿನ ಒಂದೊಂದು ಕೊಡ್ತಾ ಬರಬೇಕು. ಸೊ ಆದ್ದರಿಂದ ಕಂಟಿನ್ಯೂಸ್ ಆಗಿ ಬರೋದಿಲ್ಲ. ಮಧ್ಯದಲ್ಲಿ ಅದು ಸ್ಟಾಪ್ ಆದಾಗ ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಅಂಥದ್ರಲ್ಲಿ ಇದು ಕೂಡ ಒಂದು ಪಾಪ ಇದ್ರ ಬಗ್ಗೆ ತುಂಬ ಭಗವದ್ಗೀತೆ ಬಗ್ಗೆ ಡೈಲಿ ಹಾಕಿ ಅಂದವ್ರಿಗೆ ನಾನು ಈ 2 ಕಾರಣಗಳು ಕೊಡ್ತೀನಿ. ಸಾಧ್ಯವಾದಷ್ಟು ನಾನು ಕೊಡ್ತೀನಿ, ಇಲ್ಲ ಅಂದಿಲ್ಲ. ಬಟ್ ಮಧ್ಯದಲ್ಲಿ ನಾನು ಬೇರೆನೂ ಕೊಡಬೇಕಾಗಿರೋದ್ರಿಂದ, ಮತ್ತು ನನಗೆ ಈ ಥರ ಪರ್ಸ್ನಲ್ಲಾಗಿ ನಾನು ಸ್ವಲ್ಪ ಬ್ಯುಸಿ ಆದಾಗ, ಸೊ ಅಲ್ಲಿ ಕಟ್ಟಾದಾಗ ನೆಕ್ಸ್ಟ್ ಡೇ ಇಲ್ಲ ಅದು ನೆಕ್ಸ್ಟ್ ಡೇ ನಾನು ಕೊಡ್ತೀನಿ ಅಂತ ಹೇಳ್ತಾ, ನನ್ನ ನೆಕ್ಸ್ಟ್ ಭಗವದ್ಗೀತೆದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಮಸ್ತೆ. ಅಧ್ಯಾಯ 1, ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನಸ್ಯ ಸಂಜ್ಞಾತಂ ತಾನ್ ಬ್ರವೀಮಿತೆ. ಅಸ್ಮಾಕಂ ನಮ್ಮ, ತು ಅಂದರೆ ಆದರೆ, ವಿಶಿಷ್ಟ ವಿಶೇಷವಾಗಿ, ಹೇ ಯಾರು, ತಾನ್ ಅವರನ್ನು, ನಿಬೋಧ ಗಮನಿಸಿ, ದ್ವಿಜ ಉತ್ತಮ ಅಂದರೆ ಬ್ರಾಹ್ಮಣ ಶ್ರೇಷ್ಠರೇ, ಸಜ್ಞಂ ಅರ್ಥಂ ಅಂದರೆ ತಿಳುವಳಿಕೆಗಾಗಿ, ತಾನ್ ಅಂದರೆ ಅವರನ್ನು, ಬ್ರವೀಮಿ ಅಂದರೆ ಹೇಳುತ್ತೇನೆ. ಅನುವಾದ: ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳ ಬಯಸುತ್ತೇನೆ ಎಂಬ ಅರ್ಥವನ್ನು ಈ ಶ್ಲೋಕ 7ರಲ್ಲಿ ನಾವು ತಿಳಿದುಕೊಳ್ಳಬಹುದು. ನಮಸ್ತೆ.